ಎಲ್ರಿಗೂ ನಮಸ್ತೆ. ವಾಯ್ಸ್ ಆಫ್ ಲೈಫ್ ಪೇಜ್ ಇಂದ ನಾವಿವತ್ತು ಕಾರ್ಮಿಕರ ಹತ್ರ ಬಂದು ಮೀಟ್ ಮಾಡ್ತಾ ಇದ್ದೀವಿ. ಸೊ ಅವ್ರ ಬಗ್ಗೆ, ಅವ್ರ ದಿನಚರಿ ಬಗ್ಗೆ ತಿಳ್ಕೊಳ್ಳೋಣ. ಅಮ್ಮ, ನಿಮ್ಮ ಹೆಸರು? ದೇವಿ. ಓಕೆ, ನನ್ನ ಹೆಸರು ಪವಿತ್ರ ಅಂತ. ನಾವುಗಳು ದುಡಿಯೋದು, ನಾವೇನು ಕಷ್ಟಪಡ್ತಾ ಇದೀವಿ, ಸಂಸಾರ, ಮಕ್ಕಳು, ನಮ್ದೇ ಆದಂತಹ ಒಂದಿರುತ್ತಲ್ವ ಜವಾಬ್ದಾರಿ. ಸೊ ಅವ್ರಂದ್ರೆ ಅವ್ರ ಕರ್ತವ್ಯ, ಅವ್ರು ದುಡಿಲೇಬೇಕು. ನಾವು ನಮ್ದೇನೋ ಒಂದು ಮನೇಲಿ ಆಗ್ತಿಲ್ಲ, ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ ಬಂದಿರ್ತೀವಲ್ವಾ. ಸೊ ಅದ್ರ ಬಗ್ಗೆ ಜನಗಳಿಗೆ ತಿಳಿಸೋಣ, ನಮ್ ಬಗ್ಗೆ ಅವ್ರಿಗೆ ಗೊತ್ತಾಗ್ಲಿ ಅನ್ನೋದೊಂದು. ಜೀವನ ಹೆಂಗ್ ನಡೀತಿದೆ ಅಮ್ಮ? ನಡೀತಾ ಇದೆ ಮೇಡಮ್, ದೇವ್ರು ಬಿಟ್ಟಿರೋ ದಾರಿ. ಹೆಂಗೋ ನೆನ್ಸ್ಕೊಂಡು ಇದು ಮಾಡ್ಬೇಕು ಅದ್ ಮಾಡ್ಬೇಕಂತ ಏನು ನೆನ್ಸ್ಕೊಳ್ದೆ ಅದಾಗಲ್ಲ. ಯಾವ್ದು ಆಗ್ಬೇಕಂತ ಐತೋ ಆಗ್ತಾ ಐತೆ, ಹಂಗೆ ಹೋಗ್ತಾ ಇದೀವಿ ಮೇಡಮ್. ಮನೇಲಿ ಯಾರ್ಯಾರು ಇದ್ದೀರಾ? ನಾವು ಗಂಡ ಹೆಂಡತಿ, ಮಕ್ಳು 3 ಜನ. 3 ಜನ ಮಕ್ಳ? ಗಂಡ್ ಮಕ್ಳು ಎಷ್ಟು? ಹೆಣ್ಮಕ್ಳು 2, ಗಂಡ್ ಮಗ 1. ಓಕೆ. ಮಕ್ಳು ಏನ್ ಮಾಡ್ತಿದ್ದಾರೆ? ಮಕ್ಳು ದೊಡ್ಡವಳು ಡಿಗ್ರಿ ಮಾಡಿದ್ದಾಳೆ, ಎರಡನೇವಳು ಬಿಕಾಂ ಮಾಡ್ತಾ ಇದ್ದಾಳೆ, ಮಗ ಇಂಜಿನಿಯರಿಂಗ್ ಮಾಡ್ತಾನೆ. ಓಕೆ ಓಕೆ. ನೀವೆಲ್ಲ ಓದಿಸ್ತಾ ಇದ್ದೀರಲ್ವಾ? ನಿಮ್ಮ ಯಜಮಾನ್ರು ಏನ್ ಮಾಡ್ತಿದ್ದಾರೆ? ಇದೇ ಕೆಲಸ ಮಾಡ್ತಾರೆ. ಇದೇ ಕೆಲಸ ಮಾಡ್ತಾರೆ. ಓಕೆ. ಮತ್ತೆ ಇಬ್ರು ಇಲ್ಲೇ ಮಾಡ್ತಿದ್ದೀರ ಅಂದ್ರೆ ನಿಮ್ದು ಬರೋ ಸಂಬಳ ಇದ್ರಲ್ಲಿ ಮಕ್ಕಳನ್ನ ಹೆಂಗೆ ನೀವು ಅದೆಲ್ಲ ಮಾಡ್ತಿದ್ದೀರಾ? ಅದೇ ಮ್ಯಾಮ್, ಸಾಲಾಗೆಲ್ಲ ಈಸ್ಕೊಳ್ಳೋದು, ಮಗಳು ಓದಿಸ್ಬೇಕಲ್ಲ ಮಕ್ಕಳನ್ನ. ನಮ್ ಫ್ಯೂಚರ್ ಹಿಂಗಿತ್ತು, ಅವ್ರ ಫ್ಯೂಚರ್ ಅದು ಚೆನ್ನಾಗಿರ್ಲಿ ಅಂತ ಹೆಂಗೋ ಓದಿಸ್ತಾ ಇದೀವಿ ಮೇಡಮ್, ಕಷ್ಟಪಟ್ಟು ಎಲ್ಲ ಮಾಡ್ತಾ ಇದ್ವಿ. ನೀವು ಓದಿದ್ದೀರಾ? ನಾವು SSLC ಓದಿದ್ದೀನಿ. ಬೇರೆ ಏನಾದ್ರು ಕೆಲಸಕ್ಕೆ ಟ್ರೈ ಮಾಡ್ಬೇಕು ಆತರ ಯಾವತ್ತೂ ಇದ್ ಮಾಡ್ಲಿ? ಇಲ್ಲ ಮೇಡಮ್, ಮಾಡಿ. ಈ ಕೆಲಸ ಮಾಡ್ತಿರೋದ್ರ ಬಗ್ಗೆ ನಿಮ್ ಫ್ಯಾಮಿಲಿಲಿ ರಿಲೇಟಿವ್ಸ್ ಆಗಿರ್ಬೋದು, ಗೊತ್ತಿರೋರು ಯಾರು ನಿಮ್ಮ ಹತ್ರ ಏನೋ ಹೇಳಲ್ಲ, ಲೈಕ್ ಈ ತರ ಕೆಲಸ ಮಾಡ್ತಿದ್ದೀರಾ? ಅವ್ರಿಗೆ ಖುಷಿ ಮೇಡಮ್, ನಾವ್ ಈ ತರ ಇನ್ನೊಬ್ರಿಗೆ, ಯಾಕಂದ್ರೆ ಇನ್ನೊಬ್ರಿಗೆ ನಾವು ಸೇವೆ ಮಾಡ್ತೀವಲ್ಲ ಅಂತ ಅವರು ಖುಷಿಯಿಂದಾನೆ. ಬೇಸರನೇ ಮಾಡ್ಕೋತಾ ಇಲ್ಲ? ಪ್ರೌಡಾಗಿ ನೀವು ಖುಷಿ ಪಡ್ತಾ ಇದ್ದೀರಾ ನಾನು ಈ ಕೆಲಸ ಮಾಡ್ತಿದ್ದೀನಿ ಅಂತ? ನಮ್ಮ ಮಕ್ಳೇ ಕೇಳ್ತಾ ಇದಾರೆ ಮೇಡಮ್, ನಿಮ್ಮವ್ರು ನಾವು ರೋಡಲ್ಲಿ ನೋಡ್ತೀವಮ್ಮ, ಬೆಳಗೊತ್ತು ಬಂದು ಕಾಫಿ ಕುಡಿದ್ರೆ ಎಲ್ಲ ಹೂ ಮುಡಿಸ್ಕೊಂಡು ನೀವು ಖುಷಿಯಾಗಿ ಕೆಲ್ಸಕ್ಕೆ ಹೋಗೋದ್ ನೋಡಿದ್ರೆ ನಮ್ಗೆ ಒಂಥರ ಖುಷಿ ಆಗ್ತಾ ಇದೆ ಅಂತ. ಹಿಂಗೆ ಮೊನ್ನೆ ಎಲ್ಲ ವಿಚಾರಿಸ್ತಾ ಇದ್ದೆ BBMP, ನಾನು ಈ ತರ ಕೆಲಸ ಮಾಡೋರ್ನ ಮೀಟ್ ಮಾಡ್ಬೇಕು, ವುಮೆನ್ಸ್ ಮಾಡ್ತಿದ್ದಾರೆ, ನಾನು ಅವ್ರನ್ನ ಮಾತಾಡ್ಸ್ಬೇಕಂತ ಹೇಳ್ತಿದ್ದಾಗ ಹಿಂಗೆ ಯಾರೋ ಮಾತಾಡ್ದಂಗೆ ಹೇಳ್ತಿದ್ರು, ಇವಾಗೆಲ್ಲ ಅವ್ರು ಏನ್ ಕೆಲಸ ಮಾಡಲ್ಲ, ಇಲ್ಲೆಲ್ಲ ಹೆಂಗಿದೆ ಒಂದ್ ವಾರ ಆದ್ರೂ ಹಾಗೆ ಇರತ್ತೆ, ಮಾಡಲ್ಲ ಅಂತ ಹೇಳ್ತಾ ಇದ್ರು. ಸೊ ಅವಾಗ ನಾನು ಅನ್ಕೊಂಡೆ, ಹೌದಾ ಹಂಗೆ ಇರುತ್ತೇನೋ ಅಂತ ಅನ್ಕೊಂಡಿದ್ದೆ. ಜನ ಏನಾದ್ರು ಹೇಳ್ತಾರ ಮೇಡಮ್, ಇದು ಕೆಲಸ ಮಾಡಿ ನೋಡಿದ್ರೇನೆ ಗೊತ್ತಾಗೋದು. ಕರೆಕ್ಟ್, ನಿಜ. ಏನಂತೀರಾ? ನಾವು ಬಗ್ಗೆ ಎಷ್ಟು ಗೆಲೀಜಿದ್ರು ಆ ಗೆಲೀಜ್ ನಾವ್ ಎತ್ತಾಕಿ ಸಂತೋಷದಿಂದ ಈ ಕೈಯಿಂದ ಎಲ್ಲ ಎತ್ತಾಕಿ ನಾವು ಕ್ಲೀನ್ ಮಾಡಿ ಹೋಗ್ತೀವಿ. 5 ನಿಮಿಷ 10 ನಿಮಿಷ ಕೂತ್ಕೊಳ್ತೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಕೆಲಸ ಮಾಡದೆ ಮಾತ್ರ ನಾವು ಕೂತ್ಕೊಳ್ಳಲ್ಲ. ನಿಮ್ ಎಕ್ಸ್ಪೀರಿಯನ್ಸ್, ನೀವು ಲೈಫಲ್ಲಿ ಮಾಡ್ಕೊಂಡು ಬಂದಿರೋದು, ಇದ್ರ ಮೇಲೆ ನಿಮ್ದೊಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ನಮ್ಮಂತ ಹೆಣ್ಮಕ್ಳಿಗೆ ನೀವೇನ್ ಸಜೆಷನ್ ಕೊಡ್ತೀರಾ? ಏನ್ ಮೇಡಮ್, ನಾವು ಕಷ್ಟ ಪಡೋದಾರೆ ಹೆಣ್ಮಕ್ಳು ಕಷ್ಟ ಪಡಬಾರ್ದು. ನೆಕ್ಸ್ಟ್ ಫ್ಯೂಚರ್ ಅವ್ರಿಗೆ ಚೆನ್ನಾಗಿರ್ಬೇಕು. ಅವ್ರು ಚೆನ್ನಾಗಿದ್ರೆ ನಾವು ನೋಡಕ್ಕೆ ಒಂಥರ ಖುಷಿ ಇರುತ್ತೆ. ನಾವ್ ಎತ್ತೋ ಮಕ್ಳು ನಮ್ ಕಣ್ಣೆದುರುಗಡೆ ಈ ತರ ಇದಾರೆ ಅಂದ್ರೆ ಒಂಥರ ಖುಷಿ. ಕಷ್ಟ ಪಡ್ತಾರೆ, ನಾವೇ ಕಷ್ಟ ಪಡ್ತೀವಿ, ಇವ್ರು ಬೇರೆ ಹೆಂಗಿದಾರ ಅಂತ ಒಂಥರ ಫೀಲಿಂಗ್ ಆಗುತ್ತೆ. ಆದ್ರಿಂದ ಹೆಣ್ಮಕ್ಳು ಯಾವಾಗ್ಲೂ ಚೆನ್ನಾಗಿರ್ಬೇಕಂತ ನಮ್ ಆಸೆ. ಅದೇ ಬೇರೆ ಆದ್ರೆ ಇದು ಇದು ಇರುತ್ತಲ್ಲ, ಹಿಂಗೇ ಇರ್ಬೇಕು, ಹಿಂಗೇ ಹೋಗ್ಬೇಕು, ಹಿಂಗ್ ತರಾನೇ ಬಾಳ್ಬೇಕು ಅದ ಹೇಳ್ತಾರಲ್ಲ, ಅದೇ ತರಾನೇ ಇದ್ರೆ ಒಂಥರ ಚಂದ. ಯಾರು ನೋಡಿದ್ರೆ ಈ ಮಗಳು ನೋಡಿ ಹೆಂಗಿದಾಳೆ, ಇವ್ರ ಅಪ್ಪ ಅಮ್ಮ ಹೆಂಗ್ ಬೆಳ್ಸಿದಾರೆ ಅಂತ ಅಪ್ಪ ಅಮ್ಮನ್ನೇ ಫಸ್ಟ್ ಅಲ್ಲಿ ಇದ್ ಮಾಡ್ತಾರಲ್ಲ. ಅದಕ್ಕೆ ನಾವು ಅವ್ರ ಹತ್ರ ಹಿಂಗೇ ನೀವ್ ಇರ್ಬೇಕು, ಹಿಂಗ್ ಹೋದ್ರಿ ನಿಮ್ಗೆ ಏನ್ ಬೇಕೋ ನಾವು ಕಷ್ಟಪಟ್ಟು ತಗೊಂಡ್ ಬಂದ್ ಕೊಡ್ತೀವಿ, ನೀವ್ ಚೆನ್ನಾಗಿರಿ ಅಷ್ಟೇ ಅಷ್ಟೇ ಸೇರ್ತೀವಿ. ಎಲ್ಲ ಕಾಫಿ ಕುಡಿಯೋದ ಏನಂತ ಕುಡಿತೀವಿ, ಅಲ್ಲಿ ಹೂ ಮಾಡ್ತಾ ಇದ್ರೆ ಎಲ್ಲ ತಲೆಗೆ ಇಟ್ಕೊಂಡು ಅವ್ರ ಏನ್ ಕೆಲಸ ಹೇಳ್ತಾರೆ ಹಂಗ ಹೋಗಿ ಮಾಡ್ಕೊಂಡ್ ಬರೋದು. ನಿಮ್ದೇ ಎಲ್ಲ ಫ್ರೆಂಡ್ಶಿಪ್ ಗ್ರೂಪ್ಲೇ ಎಲ್ಲ. ಚಿಕ್ಕವರಿದ್ದಾಗ ಈ ತರ ಮುಂದೆ ದೊಡ್ಡೋಳಾದ್ಮೇಲೆ ಹಿಂಗ್ ಆಗ್ಬೇಕಂತ ಆಸೆ ಆತರ ಎಲ್ಲ ಇರುತ್ತಲ್ವಾ, ಏನಂತ ನಿಮ್ಗೆ ಏನ್ ಆಗ್ಬೇಕಂತ ಆಸೆ ಇತ್ತು? ಅವಾಗ ಆಸೆ ಇತ್ತು ಮ್ಯಾಮ್, ನರ್ಸಿಂಗ್ ಮಾಡ್ಬೇಕಂತ. SSLC ಮಾಡ್ತಾ ಇದ್ದೆ, ಅಮ್ಮ ಸ್ವಲ್ಪ ಹುಷಾರಿಲ್ದೇ ಇದ್ರು, ಅದಕ್ಕೆ ಅವ್ರಿಗೆ ಇದು ಟ್ಯಾಬ್ಲೆಟ್ ಇಂಜೆಕ್ಷನ್ ಅದು ಇದು ಕೊಡೋವಾಗ ಅಮ್ಮ ಹೇಳೋರು, ನೀನ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡಿದ್ರೆ ಚೆನ್ನಾಗಿತ್ತುಮ್ಮ, ಈ ತರ ಇನ್ಸುಲಿನ್ ಕೊಡ್ತೀಯಾ, ಟ್ಯಾಬ್ಲೆಟ್ ಕೊಡ್ತೀಯಾ, ನಮ್ಮನ್ನ ಹೆಂಗ್ ನೋಡ್ಕೊಳ್ತೀಯ ಅಂತ. ಅದ್ ಆಸೆ ಇತ್ತು, ಆದ್ರೆ ಓದಕ್ಕೆ ಅಷ್ಟು ಅಪ್ಪ ಕೂಲಿ ಕೆಲಸ ಮಾಡ್ತಾ ಇದ್ದಿದ್ದು. ನಮ್ಮನ್ನ 5 ಜನ ನಾವು, ನಮ್ಮ 5 ಜನ ನಾವಾಗ ಓದಿಸ್ಬೇಕಂದ್ರೆ ಕಷ್ಟ. ನಾವು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಹೌದು ಮ್ಯಾಮ್, ಅದ್ರಲ್ಲಿ ಓದಿ ಹೆಂಗೋ 10th ತನಕ ಮಾಡಿದ್ವಿ. ಆಮೇಲೆ ಈ ಕೆಲಸ ಸಿಕ್ತು. ನಾವ್ ನೆನ್ಸದ್ ಎಲ್ಲಿ ಮೇಡಮ್ ಆಗುತ್ತೆ, ಆಗಲ್ಲ. ಅದಕ್ಕೆ ದೇವ್ರು ಯಾವ ದಾರಿ ತೋರಿಸ್ತಾರೋ ಆತರ ಮಾಡ್ಕೊಂಡು ಹೋಗ್ತಾ ಇದೀವಿ ಮೇಡಮ್. ಈ ಕೆಲಸದಲ್ಲಿ ಒಂದೊಂದ್ ದಿವಸ ಒಂದೊಂದ್ ತರ ಎಲ್ಲ ಮಾಡ್ಬೇಕು. ರಜಾ ಎಲ್ಲ ಇದೆಯಾ? ರಜಾ ಐತೆ ಮ್ಯಾಮ್, ವೀಕ್ಲಿ ಒನ್ಸ್ ರಜಾ ಕೊಡ್ತಾರೆ. ಸ್ಯಾಟರ್ಡೆ ರಜಾ ಇರುತ್ತೆ ನಮ್ಗೆ, 6 ಜನಕ್ಕೆ ಒಂದೊಂದ್ ದಿನ ರಜಾ. ಅದು ಕಂಪಲ್ಸರಿ ನೀವು ತಗೋಬೇಕಂತಾನು ನಮ್ಗೆ ಇದ್ ಮಾಡ್ತಾರೆ. ಯಾಕಂದ್ರೆ ವಾರಕ್ಕೆ ಫುಲ್ ನಾವು ಕೆಲಸ ಮಾಡ್ತೀವಲ್ಲ, ಒಂದ್ ದಿವಸ ನೀವು ರೆಸ್ಟ್ ಮಾಡಿ ಅಂತ ನಮ್ಮ ಆಫೀಸಿಂದಾನೇ ನಮ್ಗೆ ಇದ್ ಮಾಡ್ತಾರೆ. ಎಷ್ಟು ಜನಕ್ಕೆ ಹೇಳಿದ್ರು ಅವ್ರು ಕೇಳಲ್ಲ, ಕಸಗಳು ಹೆಂಗ್ ಬೇಕಂಗ ಹಾಕೋದು, ಹಸಿ ಕಸ ಒಣ ಕಸ ಮಿಕ್ಸ್ ಮಾಡಿ ಹಾಕ್ತಾರೆ. ತುಂಬಾ ಕಷ್ಟ ಆಗುತ್ತೆ ಮೇಡಮ್.
ಇವಾಗ ನಾವು ಕ್ಲೀನ್ ಮಾಡ್ತೀವಿ, ಇವಾಗ ಸರ್ ನಿಂತ್ಕೊಂಡಿದ್ದಾರೆ, ಅಯ್ಯೋ ಬರ್ತಾರಲ್ಲ ಕ್ಲೀನ್ ಮಾಡ್ಬಿಡೋಣ, ನಮ್ ಸರ್ಗಳು ಏನಾರು ಬಂದ್ರೆ ಕೇಳ್ತಾರಂತ ಕ್ಲೀನ್ ಮಾಡ್ತೀವಿ. ಮಾಡಿ ಜಸ್ಟ್ ಹಿಂಗ್ ಹೋಗಿರ್ತೀವಿ ಏನೋ ಹಂಗ ಅವಾಗ್ಲೇ ಕಸಲ್ಲಿ ಇರುತ್ತೆ. ಅವಾಗ ಯಾರೋ ನಮ್ಮ ಆಫೀಸಲ್ಲಿ ಬಂದ್ರೆ ಏನಮ್ಮ ನೀವ್ ಮಾಡಿಲ್ಲ ಈ ತರ ಇದೆ ಅಂತ ನಮ್ಮನ್ನ ಇದು ಮಾಡುವಾಗ ಒಂಥರ ಮನ್ಸು ಕಷ್ಟ ಆಗುತ್ತೆ. ಕ್ಲೀನ್ ಮಾಡ್ತೀವಲ್ಲ ಹಿಂಗಿದ್ರಿ ಹಿಂಗ್ ಚೆನ್ನಾಗ್ ಮಾಡ್ತೀವಿ, ಅವ್ರ ಹತ್ರ ಹೇಳ್ತೀವಿ ಈ ತರ ಮಾಡ್ಬೇಡ್ರಿ, ರೋಡಲ್ಲಿ 4 ಜನ ಹೋಗೋ ಬರ್ತಾರೆ, ಮಕ್ಳು ಮೇನ್ ಮಕ್ಳು ಮೇಡಮ್ ಇರತ್ತಾರ, ಮಕ್ಳು ಚೆನ್ನಾಗಿರ್ಬೇಕಂತ ಮಕ್ಳಿಗೋಸ್ಕರ ಮುಕ್ಕಾಲ್ ಭಾಗ ಎಲ್ಲ ಕೆಲಸ ಮಾಡಿ. ದೊಡ್ಡವ್ರು ಬೇರೆ ಈ ವಾಕ್ ಮಾಡಕ್ ಬರ್ತಾರೆ, ಅವ್ರು ನಡೆಯುವಾಗ ಅವ್ರಿಗೇನು ಟ್ರಬಲ್ ಆಗ್ಬಾರ್ದು, ಅದಕ್ಕೆ ನಾವು ಈ ಕೆಲಸ ಯಾವಾಗ್ಲೂ ಮನ್ಸು ನೋವಿಂದ ಕೆಲಸ ಮಾಡಿಲ್ಲ, ಖುಷಿ ಖುಷಿಗ್ ಮಾಡ್ತೀವಿ. ಹೌದು, ನಾನ್ ನಿಮ್ನ ಎಲ್ರ ಮುಖ ನೋಡಿದ್ರು ಗೊತ್ತಾಯ್ತು, ಬೆಳಗ್ಗೆ ಬಂದ್ರೆ ಎಲ್ರು ನಗ್ನಗ್ತಾ ಇದ್ದೀರಾ, ಬೇಜಾರಿಲ್ಲ, ಬೇಜಾರೆಲ್ಲ ಏನಿಲ್ಲ ಮೇಡಮ್, ಎಲ್ಲ ಖುಷಿಯಾಗಿ ಮಾಡ್ತೀವಿ. ಹಂಗೇನಾದ್ರು ನಮ್ ಸೂಪರ್ವೈಸರ್ಗಳು ಈ ತರ ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ಬೇಕಂತ ಏನಾರು ಹೇಳಿದ್ರೆ ಅವ್ರು ಹೆಂಗ್ ಹೇಳ್ತಾರೋ, ನಮ್ಮ ಮೇಸ್ತ್ರಿಗಳು ಹೆಂಗ್ ಹೇಳ್ತಾರ ಆತರ ಕೇಳ್ಕೊಂಡು ನಾವು ಕೆಲಸ ಮಾಡಿ ಕೊಡ್ತೀವಿ. ಹೌದು, ಎಷ್ಟೋ ಕಡೆ ಟಿವಿನಲ್ಲೂ ತೋರಿಸಿದ್ದಾರೆ, ನ್ಯೂಸ್ ಪೇಪರ್ ಅಲ್ಲೂ ಇದೆ, ಎಷ್ಟೋ ಕಡೆ ಭಾಷಣದಲ್ಲೂ ಹೇಳ್ತಾರೆ ಈ ತರ ಕಸಗಳು ಹಾಕ್ಬೇಡಿ, ಗಾಡಿ ಬಂದ್ರೆ ಹಸಿ ಸಪರೇಟ್ ಮಾಡಿ ಒಣ ಸಪರೇಟ್ ಮಾಡಿ ಅಂತ ಹೇಳ್ತಾರೆ. ಕೇಳಲ್ಲ ಜನ ಕೇಳಲ್ಲ ಮೇಡಮ್. ನಾವ್ ಎಷ್ಟೋ ಎಕ್ಸ್ಪ್ಲೈನ್ ಮಾಡಿದ್ರು ಅವ್ರಂತೂ ಕೇಳಕ್ಕೆ ಬರಲ್ಲ. ನೀವ್ ಮಾಡೋದ್ ನೀವ್ ಮಾಡ್ರಿ, ನಾವ್ ಮಾಡೋದ್ ನಾವ್ ಮಾಡ್ತೀವಿ ಅಂತಾರೆ. ಅದಕ್ಕೆ ಅವ್ರಿಗೆ ನಮಸ್ಕಾರ ಹೇಳ್ಬಿಟ್ಟು ಸೈಲೆಂಟ್ ಆಗ್ಬಿಟ್ಟು, ಯಾಕಂದ್ರೆ ನೋವು ಬರೋವಾಗ ಅವ್ರಿಗೆ ಗೊತ್ತಾಗುತ್ತಲ್ಲ ಮೇಡಮ್, ನಾವ್ ಮಾಡಿರೋದಕ್ಕೆ ನಮ್ಗೆ ಹಿಂಗ್ ಬರುತ್ತೆ ಅಂತ ಅವ್ರಿಗೆ ಗೊತ್ತಾಗ್ಬೇಕು. ಇಲ್ಲ ಅಂತ ನಮ್ಮ ಮೇಲೆ ಬೇಕಾದ್ರೆ ಕಂಪ್ಲೇಂಟ್ ಮಾಡ್ತಾರೆ ಹೊರತು ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ಕೊಳ್ಳಲ್ಲ. ಮೇನ್ ರೋಡ್ಗಳು ಬೆಳಗ್ಗೆ ಕ್ಲಿಯರ್ ಮಾಡ್ಬೇಕು, ಯಾಕಂದ್ರೆ ಸರಿಗಳು ಹೋಗ್ತಾರೆ ಬರ್ತಾರೆ, ಪಬ್ಲಿಕ್ ಜನ ಓಡಾಡ್ತಾರೆ. ಫಸ್ಟ್ ಮೇನ್ ರೋಡ್ ಕ್ಲೀನ್ ಮಾಡ್ರಿ ಅಂತಾರೆ. 10:30 ಮೇಲೆ ನಮ್ಗೆ ಈ ತರ ಏರಿಯಾಗಳಿಗೆ ಒಳಗಡೆ 10 ಜನ ಡಿವೈಡ್ ಮಾಡ್ತಾರೆ. ನಾವು ಹೋಗಿ ಆ ಏರಿಯಾ ಎಲ್ಲ ಕ್ಲೀನ್ ಮಾಡಿ ಬರ್ತೀವಿ. ನಮ್ಮನ್ನ ಇವರು MLAಗಳು ಇವರು ಕೌನ್ಸಿಲರ್ಗಳೆಲ್ಲ ನಮ್ಗೆ ಕರೆದು ಸನ್ಮಾನ ಮಾಡಿದ್ರು. ಈ ಕೊರೋನಾ ಟೈಮಲ್ಲೂ ನೀವು ಇಷ್ಟು ಎಲ್ಲ ನಾವು ಒಳಗಡೆ ಭಯ ಪಟ್ಕೊಂಡು ಒಳಗಡೆ ಇದ್ವಿ, ಆದ್ರೆ ನೀವು ಬಂದು ಧೈರ್ಯವಾಗಿ ಇಲ್ಲಿ ಕೆಲಸ ಮಾಡಿದ್ರೆ ನಮ್ಗೆ ಶಾಲೆಲ್ಲ ಹಾಕಿ ಹಾರೆಲ್ಲ ಹಾಕಿ ನಮ್ಗೆ ಎಷ್ಟು ಖುಷಿ ಮಾಡಿದ್ರು. ನಾವ್ ಅಷ್ಟು ಹಿಡಿದು ನಾವು ಎತ್ತಾ ಇದ್ವಿ, ನಾವು ಇಲ್ಲ ಅಂದ್ರೆ ಸ್ವಚ್ಛತೆ ಇಲ್ಲ, ಒಂದೊಂದು ಕಡೆ ಮೂಲ ಸೌಕರ್ಯಗಳು ಚೆನ್ನಾಗಿರಲ್ಲ. ಏಕೋಸ್ನಲ್ಲಿ ಮಾತಾಡ್ತಾರೆ, ಬಾರಿಲ್ಲಿ ಹೋಗಿಲ್ಲಿ, ಅದ್ರ ರೆಸ್ಪೆಕ್ಟ್ ಇಲ್ದಂಗ್ ಮಾತಾಡ್ತಾರೆ ಮೇಡಮ್. ನೀರು ಕೇಳಕ್ ಹೋದ್ರೆ ಬಾಟ್ಲ್ ತಂದ್ ಇಟ್ಕೊಳ್ರಿ, ನಾವು ಕೊಡಕಾಗ್ತದೆ ನಿಮ್ಗೆ ನೀರ್ ಅಂತಾರೆ, ಕುಡೀರಿ ಅಂತ. ಅದು ಅವ್ರ ಚೊಂಬು ಅಂತಾರ ನೀಟಿರಲ್ಲ, ಹಂಗ ತಗೊಂಡ್ ಬಂದ್ ಕೊಡ್ತಾರೆ. MLA ಇದು ಕೌನ್ಸಿಲರ್ ಇದ್ರು, ಅವ್ರ ಹತ್ರ ಹೇಳ್ತಾ ಇರಿ ಸರ್, ನಾವು ಹೋದ್ರು ನಮ್ಗೊಂದು ನೀರ್ ಕೊಡಕ್ ಹೆಂಗ್ ಮಾಡ್ತಾರೆ ಸರ್, ನೀವು ಬಾಟ್ಲಿ ತಗೊಂಡ್ ಬಂದಿದ್ದೀರಾ ಅಂತ ಕೇಳ್ತಾರೆ. ನಾವು ಹಿಂಗ್ ನಿಂತ್ಕೊಂಡಿದ್ರೆ ನಮ್ ಪಕ್ಕದಲ್ಲಿ ಯಾರು ಬರಲ್ಲ ಮೇಡಮ್, ಹಂಗ್ ಹೋಗ್ತಾರೆ. ಒಬ್ಬೊಬ್ರು ನಾವು ಮಾತಾಡಿ ಕ್ಲೋಸ್ ಆಗಿರೋರು ಮಾತ್ರ ನಮ್ಮ ಹತ್ರ ಚೆನ್ನಾಗಿರ್ತಾರೆ. ನಾನು ಬಸ್ಸಲ್ಲಿ ಹೋಗಿ ಟ್ರಾವೆಲಿಂಗ್ ಮಾಡೋವಾಗ ಹಂಗೆ ಮಾಡ್ತಾರೆ, ನಾವು ಕೂತಿರೋ ಜಾಗದಲ್ಲಿ ಅವ್ರು ಬರಲ್ಲ, ಆ ಥರ ಎಲ್ಲ ಮಾಡಿದ್ರು. ಒಂದ್ ದಿವಸ ಬಸ್ಸಲ್ಲಿ ಜಗಳಾನೇ ಮಾಡಿದೀನಿ. ನಾವಿಲ್ಲ ಅಂದ್ರೆ ನಿಮ್ ರೋಡ್ಗಳು ಈ ತರ ಇರಲ್ಲ, ನಮ್ಮಿಂದಾನೇ ರೋಡ್ಗಳು ಕ್ಲೀನ್ ಆಗ್ತಾ ಇರೋದು, ನಮ್ಮನ್ನ ಹೆಂಗ್ ಮಾಡ್ಬೇಡ್ರಿ. ಪಕ್ಕದಲ್ಲಿ ಕೂತಿದ್ದು ಎದ್ದು ಹೋಗ್ಬಿಟ್ಟು ಅಂತಾರ. ನಾವು ಡೈಲಿ ಕ್ಲೀನ್ ಆಗಿ ಬರ್ತೀವಿ, ಕೆಲಸ ಮಾಡ್ತೀವಿ ಅಂತ ಡೈಲಿ ನಾವು ನೀಟಾಗಿ ಹೋಗಿ ನೀಟಾಗಿ ಕೆಲಸ ಮಾಡ್ಬೇಕಂತ ಬಂದು ದೇವ್ರು ಮುಗಿಸಿ ನಾವು ಕೆಲಸ ಮಾಡ್ತೀವಿ. ನಮ್ಮನ್ನೇ ನೀವ್ ಹಿಂಗ್ ಮಾಡ್ತಿರಲ್ಲ ಅಂತ ಜಗಳನೇ ಮಾಡಿದ್ದೀವಿ. ಕೆಲಸ ಮಾಡ್ತಿದ್ದೀರಲ್ವಾ, ದಿನಕ್ 3 ಹೊತ್ತು ಊಟ ಮಾಡ್ತಿದ್ವಿ ಅಂದ್ರೆ ನಾವೇ ಶ್ರೀಮಂತರು. ಹೌದು, ರೋಡಲ್ಲಿ ನೋಡಿದ್ರೆ ಅವ್ರನ್ನೆಲ್ಲ ನೋಡಿದ್ರೆ ಎಷ್ಟು ಮನ್ಸು ನೋವಾಗುತ್ತೋ. ಅವ್ರ ಮನೆ ಇಲ್ಲ, ಮಕ್ಳು ರೋಡಲ್ಲಿ ಅಡಿಗೆ ಮಾಡ್ಕೊಂಡು ಅಲ್ಲೇ ತಿನ್ಕೊಂಡು ಹಂಗೆ ಮಲ್ಗೋವಾಗ ನಮ್ಗ್ ದೇವ್ರು ಇಷ್ಟು ಜಾಗ ಕೊಟ್ಟಿದ್ದಾರೆ, ಅಲ್ಲಿ ನಾವ್ ಅಡಿಗೆ ಮಾಡ್ಕೊಂಡು ನಿಮ್ಮದಾಗ ನಿದ್ದೆ ಮಾಡ್ತೀವಿ. ಆದ್ರೆ ನಮ್ ಕೈಯಲ್ಲಿ ಆದಷ್ಟು ಒಂದ್ 100 ರೂಪಾಯಿನೋ ಒಂದ್ 50 ರೂಪಾಯಿನೋ ಹೆಲ್ಪ್ ಮಾಡೋಣ ಅನ್ನೋ ತರ ಮಾಡ್ತೀವಿ ಅಷ್ಟೇ ಸರ್. ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ಮಾತಾಡಿದ್ರೆ ಪರವಾಗಿಲ್ಲ, ನಿಮ್ ಮನೆ ಮಕ್ಕಳು ಸಪೋರ್ಟ್ ಮಾಡ್ತಿದ್ದಾರೆ ಅಷ್ಟೇ ಬೇಕಾಗಿರೋದು. ಖಂಡಿತ ಮಾಡ್ತಾರೆ. ಕಾಲೇಜ್ ಹುಡುಗರು ಬಂದಿದ್ರು ಹೋದ್ 10 ತಿಂಗಳು, ಅವ್ರು ಹಂಗೆ ಕೇಳಿದ್ರು, ನಿಮ್ ಮಕ್ಳು ಈ ತರ ಓದಿದಾರಲ್ಲ ಮೇಡಮ್, ನೀವ್ ಈ ಕೆಲ್ಸ ಮಾಡ್ತೀರಂದ್ರೆ ಸರ್, ನಮ್ ಮಕ್ಕಳು ಓದಿದಾರೆ, ನಾನು ಓದಿಲ್ಲ ಸರ್, ಈ ಕೆಲ್ಸ ಮಾಡಿ ನೀವು ಇಷ್ಟು ಓದಿಸಿದೀರಾ ಅಂದ್ರು. ಹೌದು, ನಾನು ನಮ್ಮ ಯಜಮಾನ್ ಈ ಕೆಲ್ಸಾನೇ ಮಾಡೋದು, ಅಪ್ಪ ಅಮ್ಮ ಇಲ್ಲ ಅಂತ ತುಂಬಾ ಫೀಲಿಂಗ್ ಅಲ್ಲಿ ಇದ್ದೆ ತುಂಬಾ ವರ್ಷ. ಮಕ್ಕಳು ತಲೆ ಎತ್ತದ್ಮೇಲೆ ಅವರು ನಾವಿದೀವಮ್ಮ ನಿಮ್ಗೆ, ನಿನ್ಗೆ ಯಾಕೆ ನಿನ್ಗೆ ಬೇಜಾರು, ನಾವಿದ್ದು ನಿಮ್ಗೆ ನೋಡ್ಕೊಳ್ತೀವಿ, ನೀವೇನು ಬೇಜಾರು ಮಾಡ್ಕೋಬೇಡಿ ಅಂತ ಆ ಮಕ್ಕಳು ಮಾತಾಡಿದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಆಫೀಸಲ್ಲೇ ಹೇಳೋರು, ನೀವ್ ಈ ಕೆಲ್ಸ ಮಾಡಿದ್ರು ನಿಮ್ ಮಕ್ಳು ಲಾಯರ್ ಆಗಿರ್ಬೇಕು, ಡಾಕ್ಟರ್ ಆಗಿರ್ಬೇಕು. ನಮ್ಮ ಮಕ್ಳು ಅಷ್ಟೇ ಮೇಡಮ್, ನಮ್ಮ ಅಮ್ಮ ಹಿಂಗ್ ಮಾಡ್ತಾರಂತ ಯಾವಾಗ್ಲೂ ಬೇಜಾರ್ ಮಾಡ್ಕೊಂಡಿಲ್ಲ. ಹಿಂಗ್ ಮಾಡಿ ನಮ್ಮನ್ನ ಓದಿಸ್ತೇಲಮ್ಮ, ಅಷ್ಟೇ ಸಾಕು, ನಿನ್ಗೆ ಏನ್ ಬೇಕು ನಾವ್ ಮಾಡ್ತೀವಿ ಅಂತ. ಅವ್ರು ಬೇಡಪ್ಪ ನಾಯಿಸ್ಕೊಂಡ್ ತಿನ್ನಕ್ ಮನ್ಸ್ ಬರಲ್ಲ ಮೇಡಮ್, ನಾವ್ ಸರ್ವಿಸ್ ಇರೋ ತನಕ ನಮ್ BBMP ಐತೆ, ನಮ್ಗೇನ್ ಕಷ್ಟ ಆದ್ರೂ BBMP ನೋಡುತ್ತೆ. ಇವಾಗ ನಿಮ್ಗೆ ಏನಾದ್ರು ಮನೆಗೆ ಏನಾದ್ರು ಕಷ್ಟ ಇದೆ, ಏನಾದ್ರು ಬೇಕು ಅಂತಂದ್ರೆ ಇವ್ರ ಕಡೆಯಿಂದ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಮೇಡಮ್. ನಮ್ಗೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಬ್ಯಾಂಕ್ ಲೋನ್ಗಳು ಅರೇಂಜ್ ಮಾಡಿದ್ದಾರೆ. ನಮ್ಗೆ ಕಷ್ಟಕ್ಕೆ ಬೇಕಂದ್ರೆ ತಗೊಂಡು ತಿಂಗಳು ನೀವು ಪೇ ಮಾಡಿ ಅಂತ, ಆ ತರ ತಗೊಂಡು ನನ್ ಮಗಳಿಗೆ ಮದುವೆ ಮಾಡಿದೆ ಮೇಡಮ್. ಇವಾಗ ನಮ್ BBMP ಮೇಡಮ್ ನಮ್ಗೆ
ನಮ್ ಕೆಲ್ಸದಲ್ಲಿ ಐತೆ ಮನ್ಸು ನೋವು ಐತೆ ರಿಲೇಟಿವ್ಸ್ ಹೆಲ್ಪ್ ಮಾಡ್ತಾರ ಇಲ್ವೋ ನಿಮ್ಗೆ ಇವ್ರು ಮಾಡಿದ್ರೆ ಖಂಡಿತ ನಿಮ್ ಕೆಲಸ ಟೈಮ್ ಅಲ್ಲಿ ನಾನ್ ನಿಮ್ಗೆ ತೊಂದರೆ ಕೊಟ್ಟೆ ಇಲ್ಲ ಮೇಡಮ್ ಇರ್ಲಿ ಪರವಾಗಿಲ್ಲ. ನೀವು ನಮ್ ಕೆಲ್ಸದ ಬಗ್ಗೆ ಕೇಳಿದ್ರಲ್ಲ ಅದಕ್ಕೆ ನಾನು ಖುಷಿಯಿಂದ ಇಷ್ಟು ಆನ್ಸರ್ ಹೇಳ್ತಾ ಇದ್ದೀನಿ. ನಾವು ಏನಾದ್ರೂ ಒಂದ್ ಆಯ್ತು ಅಂತಂದ್ರೆ ಒಂದ್ ಸಮಟೈಮ್ಸ್ ಬೇಜಾರ್ ಮಾಡ್ಕೊಂಡ್ಬಿಡ್ತೀವಿ, ದೇವ್ರು ನಮ್ಗೆ ಏನು ಮಾಡ್ಲೇ ಇಲ್ವಲ್ಲ ಇಷ್ಟೆಲ್ಲಾ ಮಾಡಿದ್ರು ಅಂತ. ಬಟ್ ನೀವ್ ಇರೋದ್ರಲ್ಲೇ ಎಷ್ಟು ಖುಷಿ ಆಗಿದ್ದೀರಾ. ನಿಮ್ ಹತ್ರ ಮಾತಾಡಿ ನಿಜ ಖುಷಿ ಆಯ್ತು. ಒಂದ್ ಒಳ್ಳೆ ನಾನು ಕೂಡ ಏನೇ ಆದ್ರೂ ನಗ್ತಾ ಇರ್ಬೇಕಂತ ನಿಮ್ಮಿಂದ ಕಲ್ತ್ಕೊಂಡೆ.